ಯುದ್ಧ ಆಗೋದೆ ಅನ್ಕೊಳ್ಳಿ ಕರ್ಕೊಂಡು ಜಾಗಕ್ಕೆ. ಅಲ್ಲಿಂದ ಬರಕ್ಕೆ ಮನ್ಸಿಲ್ಲ, ಬಟ್ ಏನ್ ಮಾಡ್ತೀರಾ, ಹೊಟ್ಟೆ ಇದೆ, ಮನೆಗೆ ಹೋಗ್ಬೇಕು. ಸ್ವಲ್ಪ ಅಪ್ಸೆಟ್ ಬೇರೆ ಮಾಡೋಣ ಗೈಸ್. ಎಂತ പഠിക്കുന്ന ഇപ്പോ ആകാശ്? റേഡിയോളജി. ഏതാ കോളേജിന്റെ പേരെന്താ? BYSC. Hi guys. ನೋಡಿ ಗೈಸ್, ಆಕಾಶ್ ನಮ್ಮನ್ನ ಕರ್ಕೊಂಡ್ ಬಂದವನೆ. ಸೀರಿಯಸ್ ಆಗಿ ಹೇಳ್ತಾ ಇದೀನಿ ಗೈಸ್. ಇದೆ ಅಂದ್ರೆ ನೋಡ್ಬೇಕು. ಕನ್ನಡಕ ತೆಗ್ದು ಕಣ್ಣಲ್ಲಿ ನೋಡಿದ್ದೆ, ಖುಷಿ ಆಗ್ಬಿಟ್ಟೆ ಗೈಸ್. ನಾನು ಮಸ್ತಾಗಿದೆ. ಬ್ಯಾಕ್ ವಾಟರ್ ಅಂದ್ರೆ ಕುಡಿಯುವಂತ ನೀರು. ದಿಸ್ ಇಸ್ ಸಿ ವಾಟರ್. ಸಮುದ್ರ. ಹೌದು. ತುಂಬಾ ದೊಡ್ಡದು. ಹೌದು. ರೋಡ್. ನಾವು ನಡ್ಕೊಂಡೆ ಆ ಕಡೆ ಈ ಕಡೆ ಹೋಗ್ಬೋದು. ಹೌದು. ನೋಡಿ ಗೈಸ್. ಹಾಯ್ ಗೈಸ್. ಗೈಸ್ ನಮ್ಮನ್ನ ನಮ್ಮ ತಮ್ಮ ಆಕಾಶ್ ಕರ್ಕೊಂಡ್ ಬಂದವನ್ ಗೈಸ್. ಸೈಕ್ ಆಗಿದೆ ಗೈಸ್. ನೋಡಿ ಗೈಸ್. ಓಕೆ. എല്ലാരും കൊറിയൻ ഹെയർ സ്റ്റൈൽ ചെയ്യുക. നീ എന്താ ഇന്ന് ഡീസെന്റ് ആയിട്ട് ചെയ്യുന്നത്? അവിടെ മുടി വിടാൻ വിടത്തില്ല കോളേജില്. ഗൈസ് ನೋಡಿ ಗೈಸ್, യൂട്യൂബ് വ്ലോഗ് ചെയ്യുന്നു ഞാൻ. This is our brother guys. ಗೈಸ್ ನೋಡಿ ಗೈಸ್, ಇದು ನನ್ನ ಬ್ರದರ್ ಗೈಸ್, ಆಕಾಶ್ ಅಂತ ಗೈಸ್. ಹಾಯ್ ಹೇಳಿ ಗೈಸ್. ಹಾಯ್ ಬನ್ನಿ ಆಕಾಶ್. ಗೈಸ್ ನಮ್ಮನ್ನ ಆಕಾಶ್ ಇವಾಗ ಮಾವೇಲಿ ಏನೋ ಒಂದು ಜಾಗ ಕರ್ಕೊಂಡು ಹೋಗ್ತಾನೆ ಗೈಸ್. ಇಲ್ಲಿ ಅಂತ ನನಗೇನು ಗೊತ್ತಿಲ್ಲ. ವಿಲ್ ಸಿ ಗೈಸ್. ವಿ ಆರ್ ಆನ್ ದಿ ವೇ ಟು ಆಕಾಶ್ ಟೇಕಿಂಗ್ ಅಸ್ ಪ್ಲೇಸ್. ಸಂಸಾರಿಕೆ ಮಮ್ಮಿ. ನಮ್ಗೆ ഇവിടെ ഇറങ്ങാകട്ടെ. പിന്നെ ഈ ഫിഷിംഗ് ബോട്ടിൽ ആരാധ ഫ്രണ്ട്സ് ഉണ്ടോ? നമുക്ക് ഒരു ദിവസം പോയിട്ട് മീൻ പിടിക്കാം അവരുടെ കൂടെ. ഇവിടെ മീൻ പിടിക്കാൻ പോയിട്ടുണ്ടോ ആകാശ് ഇതുവരെ? എവിടെ പിടിക്കുന്നത്? പോയി പിടിക്കാം. നാളെ പൊടിയാൻ നാളെ നമുക്ക് പൊടിയാം. ഞാൻ കഴിച്ചതാ. ആകാശ് പറ്റിയ നാളെ താമസിക്കും. മതിയോ? ഇല്ലെങ്കില്ല, ജെല്ലാവുന്നില്ല. ഇതുമായിട്ട് അതുമായിട്ട് ഇഷ്ടപ്പെട്ടിരിക്കും. ഏത് മീനാ ഇഷ്ടം? എനിക്ക് ഏതാ? ഇപ്പോ ഞാൻ കുക്ക് ചെയ്യണമെങ്കിൽ ഞാൻ കുക്ക് ചെയ്ത് തന്നെ എന്താ കഴിക്കും? എന്താണ് എനിക്ക് ഞാൻ കുക്ക് ചെയ്യാം ആകാശിക്ക് വേണ്ടി? ഒന്നും വേണ്ട. ബിരിയാണി മറ്റേ ഇവിടെ ബിരിയാണി എങ്ങനെ കിട്ടുന്ന? ഗീ റൈസിനകത്ത് ചിക്കൻ ഇട്ട് തരാം. ആ ബിരിയാണി അല്ലേ? മറ്റേ പ്രോപ്പർ മുസ്ലിം ബിരിയാണി കേട്ടെ. പക്ഷെ ആരുടെ ഇന്ന് ചിക്കൻ ചെയ്തല്ലോ. നാളെ ചെയ്യാം. ചിക്കൻ അങ്ങനത്തെ പക്ഷെ ഞാൻ പഠിക്കും. റോങ് ആയിട്ട് പറഞ്ഞപ്പോഴോ ഇച്ചിരി ശരിയാക്കിയാൽ മതി. അങ്ങനെയാണ്. ಹಾಯ್ ಗೈಸ್. ಗೈಸ್ ನಮ್ಮನ್ನ ನಮ್ಮ ತಮ್ಮ ಆಕಾಶ್ ಕರ್ಕೊಂಡ್ ಬಂದ ಗೈಸ್. ಸೈಕ್ ಆಗಿದೆ ಗೈಸ್. ನೋಡಿ ಗೈಸ್. ಓಕೆ. ನೋಡಿ ಗೈಸ್, ಫುಲ್ ಬೀಚ್ ಗೈಸ್. ಆಕ್ಚುಲಿ ನಾನು ಇದೆಲ್ಲ ಇನ್ಸ್ಟಾ ರೀಲ್ಸ್ ಅಲ್ಲಿ ನೋಡಿರೋದು. ಒಳ್ಳೆ ಜಾಗ ಕರ್ಕೊಂಡ್ ಗರ್ಲ್ ಫ್ರೆಂಡ್ ಜೊತೆ ಮಾತಾಡ್ತಾನೆ ಗೈಸ್. ಚೆನ್ನಾಗಿದೆ, ಸೂಪರ್. ಐ ಥಿಂಕ್ ದಿಸ್ ಇಸ್ ನಾವು ವರ್ಕ್ ಆಗಿತ್ತು. ಹೌದು. ಬಟ್ ಅದು ತುಂಬಾ ದೊಡ್ಡದು. ಹೌದು. ರೋಡ್. ಇಲ್ಲಿ ನಾವು ನಡ್ಕೊಂಡೆ ಆ ಕಡೆ ಈ ಕಡೆ ನೋಡ್ಬೋದು. ಹೌದು. ನೋಡಿ ಗೈಸ್, ಬ್ಯಾಕ್ ವಾಟರ್ಸ್ ಇದು ಬ್ಯಾಕ್ ವಾಟರ್ಸ್ ಅಲ್ಲೇ. ಗೈಸ್ ನೋಡಿ ಗೈಸ್, ಇದು ಕುಡಿಯುವಂತ ನೀರು. ದಿಸ್ ಇಸ್ ಸಿ ವಾಟರ್. ಸಮುದ್ರ ಸೈಕಾಗೈತೆ ಗೈಸ್. ತೋರಿಸ್ತೀನಿ.
ಕಾಣಿಸ್ತಾ ಅಷ್ಟಾಗಿದೆ ಗೈಸ್. ನಾನಂತೂ ಫಿದ್ದ ಹಾಕ್ಬಿಟ್ಟಿದ್ದೀನಿ. ಇಲ್ಲಿ ನಮ್ಮ ಬಾಯ್ಸ್ನೆಲ್ಲ ಕರ್ಕೊಂಬಂದ್ರೆ ಗೈಸ್ ಬಿಟ್ಟೆ ಹೋಗಲ್ಲ ಅನ್ಕೊಳ್ಳಿ ಜಾಗನ. ಗೈಸ್ ಏನ್ ಗೈಸ್ ಫೋನಲ್ಲಿ ನೋಡಿ ಕನ್ನಡಕ ತೆಗ್ದು ಕಣ್ಣಲ್ಲಿ ನೋಡಿದ್ರೆ ಖುಷಿ ಆಗ್ಬಿಟ್ಟೆ ಗೈಸ್. ನಾನು ಮಸ್ತಾಗಿದೆ ಫಿದ್ದ ಹಾಕ್ಬಿಟ್ಟಿದ್ದೀನಿ. ನನ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಂಡ್ಬಂದ್ಬಿಟ್ರೆ ಈ ಜಾಗನ ಬಿಟ್ಟೆ ಹೋಗೋದೇ ಇಲ್ಲ ಅವರು. ಇಲ್ಲೇ ಕೂತ್ಕೊಂಡ್ಬಿಡ್ತಾರೆ ದಿನ ಎಲ್ಲ. ಹೆವಿ ಪೀಸ್ಫುಲ್ ಆಗಿದೆ ಗೈಸ್, ಹೆವಿ ಪೀಸ್ಫುಲ್. ನೋಡಿ ಗೈಸ್ ಅಲ್ಲಿ ಲೈಟ್ ಹೌಸ್ ಕಾಣಿಸ್ತಾ ಇದೆಯಲ್ಲ, ನೆಕ್ಸ್ಟ್ ನಾನು ನಿಮ್ಗೆ ಆ ಲೈಟ್ ಹೌಸ್ ಮೇಲೆ ಕರ್ಕೊಂಡು ಹೋಗ್ತೀನಿ ಗೈಸ್. ಖುಷಿ ಆಗ್ತಿರೋ ಗೈಸ್. ಓಕೆ ಇರಿ ಗೈಸ್, ವ್ಯೂ ನಾನು ಸ್ವಲ್ಪ ಎಂಜಾಯ್ ಮಾಡ್ಬಿಟ್ಟು ಆಮೇಲೆ ಮಿಕ್ಕಿದ್ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಗಾಯ್ಸ್. ನೋಡಿ ಗೈಸ್ ಆಕಾಶ್ ನಮ್ಮನ್ನ ಕರ್ಕೊಂಡ್ ಬಂದವನೆ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಗೈಸ್. ಇದೆ ಅಂದ್ರೆ ಬಾ 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 ಎവിടെ ಲೈಟ್ ಹೌಸ್. ಹಾ ಎಡ್ಕ ಗೈಸ್ ಸೈಕ್ ಆಗಿದೆ ಗೈಸ್, ಸೈಕ್ ಆಗಿದೆ ವ್ಯೂ ಮಾತ್ರ. ನಾನು ಎಲ್ಲಿ ನಿಂತಿದ್ದೀನಿ ನೋಡಿ ಗೈಸ್, ಎಲ್ಲಿ ನಿಂತಿದ್ದೀನಿ ರೆಡ್ಜಲ್ಲಿ ನಿಂತಿರೋದು. ಇದೇ ಲಾಸ್ಟ್ ಬಿಟ್ರೆ ನೆಕ್ಸ್ಟ್ ಸಮುದ್ರ. ರೆಡ್ಜಲ್ಲಿ ಬಂದು ನಿಂತಿದ್ದೀನಿ. ಆ ದಾರಿ ಗೈಸ್ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಾ, ಆ ದಾರಿಯಲ್ಲಿ ನಾವು ನಡ್ಕೊಂಡು ಬಂದಿದ್ವಿ. ನಡ್ಕೊಂಡ್ ಬಂದ್ರೆ ಇದು ಎಂಟು ಇದು ನೋಡಿ ಗೈಸ್. ಈ ವಾಲ್ ಇದೆಯಲ್ಲ, ಈ ವಾಲ್ ನಾನು ಹಿಂದೆ ಈ ವಾಲ್ ಬಂದು ಫುಲ್ ಲವ್ ಲೆಟರ್ ಗೈಸ್. ಲವ್ ಲೆಟರ್ ವಾಲ್ ಅಂತ ಯಾರು ಬೇಕಾದ್ರೂ ಬಂದು ಹೆಸರು ಬರೀಬೋದು. ಆಮೇಲೆ ನಿಮ್ಗೆ ತೋರಿಸ್ತೀನಿ ಲವ್ ಲೆಟರ್ ವಾಲ್. ಸೈಕ್ ಆಗಿದೆ ನೆತ್ತಿ ನೋಡಿ ಗೈಸ್. ಅಲ್ಪ ಮಾತಾಡ್ತಾ ಇದ್ದಾರೆ. ಅವ್ರ ಫ್ರೆಂಡ್ ಫೋನ್ ಮಾಡಿದ್ಲು ಗೈಸ್. ನಿಜ ಸೈಕ್ ಆಗಿದೆ ಇದು. ನೆಕ್ಸ್ಟ್ ಇದೆಯಲ್ಲ ಲೈಟ್ ಹೌಸ್, ಆ ಲೈಟ್ ಹೌಸ್ ಹೋಗೋಣ. ಸೈಕ್ ಆಗಿದೆ ಗೈಸ್. ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಜಸ್ಟ್ ಐ ವಾಂಟ್ ಟು ಎಂಜಾಯ್ ದಿಸ್ ವ್ಯೂ ಆ್ಯಂಡ್ ದ ಟೈಮ್ ಗೈಸ್. ಕೊನೆಗೂ ನಾವು ಹೋಗುವಂಥ ಸಮಯ ಬಂದಿದೆ. ಸರಿ ಗೈಸ್ ನೋಡ್ಕೊಳ್ಳಿ. ತಿಂಗಳು ಗೈಸ್ ನೋಡಿ ಬಂದಂಥ ದಾರಿ. ಆ ವಾಲ್ ಮುಂದಿಂದ ತೋರಿಸಿದ್ದು ಗೈಸ್. ಓ ಶೇಟ್. ಏನಂದ್ರೆ ನಾವು ಡಾಲ್ಫಿನ್ ನೋಡಿದ್ರಿ ಗೈಸ್. ನೀವು ತೋರಿಸ್ತೀನಿ ಇಲ್ಲೆಲ್ಲ ಆಟ ಆಡ್ತಿದ್ವಿ ಗೈಸ್. ಇಲ್ಲ ಅವ್ರು ಗೈಸ್, ಇಲ್ಲೇ ಎಲ್ಲ ಅವರೇ ಕಾಣಿಸ್ತಾ ಇಲ್ಲ. ಅವ್ರು ಆಟ ಆಡ್ತಿದ್ದವ್ರು ಬೇಕು ಲೈಕ್ ಹೊರಗಡೆ ಹೋಗ್ಬಿಟ್ರಿ ಗೈಸ್. ಎಲ್ಲಿ ನೋಡಿ ಗೈಸ್, ನೋಡಿ ಗೈಸ್ ಇಬ್ರು ಕಪ್ಪಲ್. ಗೈಸ್ ಇದೆ ವಾಲ್ ಫುಲ್ ಒಂದಷ್ಟು ಹೆಸರುಗಳು ಬರ್ದಿಟ್ಟವ್ರು ಗೈಸ್ ನೋಡಿ. ನೋಡಿದ್ರ ಫುಲ್ ವಾಲ್ ಆಫ್ ಲೆಟರ್ಸ್. ಲವ್ ಲೆಟರ್ ವಾಲ್ ಇದು ಆಕ್ಚುಲಿ. ಇದನ್ನ ತೋರಿಸ್ಬೇಕಂತಿದ್ದೆ. Neon lights at the park, shine on rooftop, chillin', blazing vibes in the dark, sitting high, sipping on that cold soda, pop real slow. West Coast magic is the only way to go. Hi guys, ಆಕಾಶ್ ಓಡಿಸ್ತವನು ಗೈಸ್. ಸೊ ಬೀಚ್ನ ಮುಗಿಸಿ ಹೊಟ್ಟೆ ಐತೆ, ಮನೆಗೆ ಹೋಗ್ತಾ ಇದ್ರಿ. ಆಕ್ಚುಲಿ ಲೈಟ್ ಹೌಸ್ ಹೋಗೋ ಪ್ಲಾನ್ ಇತ್ತು,
ನಾವೇ ಹೋದ್ರೆ ಮಮ್ಮಿನ ಡ್ಯಾಡಿನ ಮಿಸ್ ಮಾಡೋ ಥರ ಆಗುತ್ತೆ. ಸೊ ಮಮ್ಮಿಗೆ ಆ್ಯಕ್ಚುಲಿ ಈ ಜಾಗ ಎಲ್ಲ ತುಂಬ ಇಷ್ಟ ಆಗುತ್ತೆ. ಮಮ್ಮಿನ ಕರ್ಕೊಂಡು ಈವ್ನಿಂಗ್ ಇಲ್ಲ ನಾಳೆ ಬೆಳಿಗ್ಗೆ ಬರೋಣ ಅಂತ. ಇವಾಗ ಹೊಟ್ಟೆ ಎಷ್ಟೈತೆ, ನನಗೆ ಊಟ ಮಾಡಬೇಕು. ಆಕಾಶ ಓಡಿಸ್ತಾನೆ, ಇಟ್ಟಾಡಿಸ್ತಾನೆ ಮಸ್ತಾಗಿ, ಫುಲ್ ಸೀರಿಯಸ್ ಫೇಸಲ್ಲಿ ಓಡಿಸ್ತಾನೆ. ಏನಂತ ಗೊತ್ತಿಲ್ಲ ನನಗೆ. ನೀವು ಕೇರಳದಲ್ಲಿ ಓಡಿಸ್ಬೇಕಾದ್ರೆ ಸೀರಿಯಸ್ ಫೇಸ್ ಇರ್ಬೇಕಂತ ನಮ್ಗೆ ಹಂಗಿಲ್ಲ. ರೋಡ್ ವ್ಯೂ ಎಂಜಾಯ್ ಮಾಡ್ತೀನಿ. ಬಿಕಾಸ್ ಬೆಂಗಳೂರಲ್ಲಿ ನಮ್ಗೆ ಈ ಥರ ರೋಡ್ಗಳು ನೋಡೋಕ್ಕೂ ಸಿಕ್ಕಲ್ಲ, ಈ ಥರ ಜಾಗನೂ ಸಿಕ್ಕಲ್ಲ. ಸೊ ಎಂಜಾಯ್ ದ ವ್ಯೂ. ಸ್ವಲ್ಪ ಹೊತ್ತು ಹಾಡು ಹೊಡೆದೈತೆ ಬ್ಯಾಕ್ಗ್ರೌಂಡಲ್ಲಿ, ತಿರ್ಗಾ ಕಾಪಿ ರೈಟ್ಸ್ ಹಾಕ್ತಾರೆ ವೇಸ್ಟರ್ನ್ ಮಕ್ಕಳು. ಬಟ್ ಅಲ್ಲಿ ನಾನು ತೋರಿಸ್ಬೇಕಾಯ್ತು ಗೈಸ್, ಈ ಊರ ಹೆಸರು ಬಂದು 1000 ತೆಂಗು ಅಂತ. ಅಂದರೆ ನಿಮಗೆ 1000 ತೆಂಗಿನಕಾಯಿ ಮರಗಳು. ಹೆಂಗೈದಂದ್ರೆ ಆ ವ್ಯೂ. ನಾನು ಅದು ತಗೊಳೋದು ಮರ್ತೋಗ್ತಿದ್ದೆ. ಇವಾಗ ನನ್ನ ಹೆಂಡತಿ ಫೋನ್ ಕೊಟ್ಟಿದ್ದು. ಬಟ್ ನಾನು ಅದನ್ನ ತೋರಿಸ್ತೀನಿ ನಿಮಗೆ ವೆನ್ ಐ ಕಮ್ ನೆಕ್ಸ್ಟ್ ಟೈಮ್. ಈವ್ನಿಂಗ್ ಇಲ್ಲ ನಾಳೆ ಬಂದಾಗ ಫೇದ್ದ ಆಗೋಗ್ತೀರಾ ಅಂದ್ಕೊಳ್ಳಿ. ತೆಂಗಿನ ಮರಗಳು ಗೈಸ್ ನೋಡಿ ಎಷ್ಟು, ಅಂದರೆ ಇದಲ್ಲ, ಅಲ್ಲಿ ಬೀಚ್ ಹತ್ರ ಒಂದು ಏರಿಯಾ ಐತೆ 1000 ತೆಂಗಂತ. ಫುಲ್ ತೆಂಗಿನ ಮರಗಳೇ, ಸೈಕಾಗಿ ಐತೆ. SBI ATM ಐತೆ ಗೈಸ್. ನೋಡಿ ನೋಡಿ ಇವನ್ ಯಾಕೆ ಕಮ್ಯುನಿಸ್ಟ್ ಚೌಕಗಾರರ ಹಾಕೋ ನೋಡಿ ಗೈಸ್ ಮ್ಯಾಪ್. ಇಲ್ಲೆಲ್ಲ ಸರಿ, ಇದು ಫ್ಲಾಗ್. ಇಲ್ಲೆಲ್ಲ ಫುಲ್ ಕಮ್ಯುನಿಸ್ಟ್ ಪಾರ್ಟಿನೇ ಗೈಸ್ ಓಡೋದು. ಕಾಂಗ್ರೆಸ್ BJP ಎಲ್ಲ ಹೆಸರಿಗೆ ಸುಮ್ಮನೆ ಅಷ್ಟೇ, ಬಟ್ ಕಮ್ಯುನಿಸ್ಟ್ ಪಾರ್ಟಿನೇ. ಭಾರಿಯಾಗಿ ಓಡಿಸ್ತಾನೆ ಗೈಸ್, ಇಟ್ಟಾಡಿಸ್ತಾನೆ. ನನಗೆ ಖುಷಿ ಆಗ್ತೈತಿ ಒಂದು ಕೈ. ಅದೇ ಇವ್ರಿಗೆಲ್ಲ ಅಭ್ಯಾಸ ಆಗ್ಬಿಡೈತಲ್ಲ ರೋಡಲ್ಲಿ ಇಟ್ಟಾಡಿ ಹಂಗೆ ಇಟ್ಟಾಡಿಸ್ತಾರೆ. ನಾವು ಸ್ವಲ್ಪ ಚಿಕ್ಕ ರೋಡ್ ಆಗಿರೋದಕ್ಕೆ ಸ್ವಲ್ಪ ಜಾಗೃತೆಯಿಂದ, ಇಲ್ಲಾಂದ್ರೆ ಮೈ ಮೇಲೆ ಬಂದ್ಬಿಡ್ತಾರೆ, ಸುಮ್ಮನೆ ಅವರೇ ಬಂದ್ಬಿಡ್ತಿ ಅಂತ ಸ್ವಲ್ಪ. ಇವನ್ ನೋಡಿ ಗೈಸ್ ಪಾಪ ಹುಡ್ಗಾನೆ, ಆದ್ರೆ ಹುಡುಗಿತರ ಗೊತ್ತ ಏಟನ ಆಣಲ್ಲಿ ಹೆಣ್ಣ ಬೋಲ್ ಇರ್ಕಿನ್ನೆ ಗೈಸ್. ನಿಮ್ ಮಗು ತರ ಗೈಸ್ ಏನು ಮಾತಾಡಲ್ಲ. ಹೇಳಿ ಗೈಸ್ ನೀವು ಮಾತಾಡಕ್ಕೆ ಸಂಸಾರಿಜ ಏದೋಣ ಬರ್ನ ചുമ്മാ പറഞ്ഞേ ആകാശ് ഒന്നും ഇല്ലല്ലോ പിന്നെ ഏതൊരു പറഞ്ഞ എന്താ പഠിക്കുന്നേ എന്താ പഠിക്കുന്നേ ഇപ്പോ ആകാശ്? റേഡിയോളജി. ഏതാ കോളേജിന്റെ പേരെന്താ? BYSC. പിന്നെ എത്ര വർഷമായി കോളേജിൽ പോയിട്ട്? 3rd year ആണോ? 3rd year. ഓക്കെ. നെക്സ്റ്റ് ഏതാ പ്ലാന് ഇത് പഠിച്ചിട്ട്? വെളിയിൽ പോകണം, ನಾಟಿಡണം ಗೈಸ್. ಈ ಕೇರಳದಲ್ಲಿ ಗೈಸ್ ಪ್ರಾಬ್ಲಮ್ಮೇ ಮನೆಗೊಂದು ಮರ ಅಂತ ನಮ್ಮೂರಲ್ಲಿ ಹೆಂಗ್ ಹೇಳಿಸ್ತಾರೆ, ಮನೆಗೊಬ್ಬ ಔಟ್ ಸ್ಟೇಷನ್, ಔಟ್ ಆಫ್ ದ ಕಂಟ್ರಿ ಹೋಗ್ಬೇಕಂತ. ಇವ್ನ ಡ್ರೀಮೇ ರೇಡಿಯಾಲಜಿ ಓದ್ಬೇಕು, ಸೀದಾ ಹೋಗ್ಬೇಕು, ಬೇರೆ ಕಂಟ್ರಿ ಕೆಲಸ ಮಾಡಬೇಕು. ಗುಡ್, ಯು ಕ್ಯಾನ್ ಮೇಕ್ ಗುಡ್ ಮನಿ. ಬಟ್ ಅದೇ ಓ ಗೈಸ್ ಫೀಲಿಂಗ್ ಹೊಡಿತಾನೆ ಗೈಸ್ ಕಾರಲ್ಲಿ. ಆಮೇಲೆ ಇನ್ನ ಏನ್ ಕೇಳೋದು, ಏದು ಸ್ಕೂಲ ನೀ ಪಡಿಚೆ? BH മാവേലിക്കര. എത്ര പെർസെന്റ് വന്നായിരുന്നേ സ്കൂളിലെ? ಪರ್ಸೆಂಟೇಜ್ ಎತ್ರ 680 ಗೈಸ್, 90 ಅಬೌವ್ ಗೈಸ್, 90% ಸ್ಟೂಡೆಂಟ್. ಅಯ್ಯೋ ಅದೇ ನಾನು ಮಾತಾಡ್ತಾ ಇಲ್ಲ, ನಾನು 90% ಇರೋ ಮಕ್ಕಳೆಲ್ಲ ಎಲ್ಲಿ ಮಾತಾಡ್ತಾರೆ, ഞാൻ 35% ಜಸ್ಟ್ ಪಾಸ. ಅದೇ ಗೈಸ್ ಆ ಥರ. ಮತ್ತೆ ಇನ್ನೂ ಏನು ಕೇಳೋಣ? ಎಲ್ಲ ಮಕ್ಕಳು ಕೇಳತ್ರ ಕೇಳೋಣ. ನಿನಗೆ ಅಮ್ಮಯಾണോ ഒത്തിരി ഇഷ്ടം അപ്പയാണോ ഒത്തിരി ഇഷ്ടം? രണ്ടുപേരും. ഓക്കെ. പിന്നെ കേരള ആണോ ഇഷ്ടം, ബാംഗ്ലൂർ ആണോ ഇഷ്ടം താമസിക്കാൻ? കേരള. നാട്ടിലെ എന്താ ഒത്തിരി ഇഷ്ടമായ കാര്യങ്ങൾ ചെയ്യാന് ഇവിടെ? ഇതിന് ഞാൻ നാട്ടിൽ താമസിക്കുന്ന പറയാന് എന്താ ഇഷ്ടം ഉള്ള കാര്യം? എന്താ വണ്ടി? കാർ ഓടിക്കാനോ? കാർ ഓടിക്കാൻ ഇഷ്ടമാണോ? നാട്ടിൽ ഓടിക്കാൻ ഇഷ്ടമാണ്. അതിനെ നാട്ടിലിരിക്കണം.
ನನಗೆ ಕಾರ್ ಓಡ್ಸೋಕೆ ಇಷ್ಟ ಅಂತೆ ಕೇರಳ ರೋಡ್ಸ್ ಅಲ್ಲಿ, ಅದಕ್ಕೆ ನಾನು ಕೇರಳದಲ್ಲಿ ಇರ್ಬೇಕಂತ. ಚೆನ್ನಾಗಿತ್ತಲ್ಲ ಆನ್ಸರ್. ಐ ಲೈಕ್ ದ ಆನ್ಸರ್. പിന്നെ വേറെ എന്തെല്ലാം സ്ഥലങ്ങളുണ്ട് ഇവിടെ കാണാൻ? ಹಂಗ ಹೇಳ್ತಾನೆ, ಬಟ್ ಇವಾಗ ನಾನು ಅವ್ನು ನನಗೇನ್ ಹೇಳ್ದ, ಹಿಂಗ್ ಹೋಗೋಣ ಯಾವ್ದೋ ಬೀಚ್ ಅಂತ ಅಂದ. ನಾವು ನೋಡಿರಲ್ಲ ಗೋಕರ್ಣ ಬೀಚ್, ಗೋವಾ ಬೀಚ್ ಎಲ್ಲ, ನಾನು ಆ ಇಮ್ಯಾಜಿನೇಷನ್ ಇದ್ದೆ. ಓಕೆ ಈ ತರ ಕರ್ಕೊಂಡು ಸೀರಿಯಸ್ ಕೈತ ಆಗೋದೆ ಅನ್ಕೊಳ್ಳಿ ಕರ್ಕೊಂಡಿದ್ದಾಗಿದೆ. ಅಲ್ಲಿಂದ ಬರಕ್ಕೆ ಮನ್ಸಿಲ್ಲ, ಬಟ್ ಏನ್ ಮಾಡ್ತೀರಾ, ಹೊಟ್ಟೆ ಇದೆ, ಮನೆಗೆ ಹೋಗ್ಬೇಕು, ಸ್ವಲ್ಪ ಅಪ್ಸೆಟ್ ಬೇರೆ ಅದಕ್ಕೆ. ബട്ട് ഇത് വിട്ടാ പിന്നെ എവിടെ പോണം ആകാശിന്? ഇപ്പൊ ഈ സ്ഥലം കണ്ട് നെക്സ്റ്റ് എവിടെയാ ഞങ്ങളെ വിളിച്ചോണ്ട് പോകുന്നത്? അല്ല ഇപ്പൊ ഭക്ഷണം കഴിച്ചിട്ട് നാളെ കോളേജ് കഴിഞ്ഞിട്ട് വരുമ്പോ എവിടാ പോകുന്നത്, എവിടെ കൊണ്ടുപോകുന്നത് ഞങ്ങള്? അത് ആകാശ് പറഞ്ഞു എവിടെ കൊണ്ടുപോവാന്ന്. എവിടാ? ആലപ്പി. ಬೇಜನ್ ಜಾಗಗಳು ಇವನು ಗೊತ್ತು. ಹೆವಿ ಇನ್ನೋಸೆಂಟ್ ಆಕ್ಚುಲಿ ಅವ್ನ ಪಾಪ ಇನ್ನೋಸೆಂಟೇ, ಬಟ್ ಜಾಗಗಳು ಮಾತ್ರ ಚೆನ್ನಾಗಿತ್ತು. ಇವ್ರು ಒಬ್ನೇನೆ ಗೈಸ್, ನಾನು ಕೇಳ್ದೆ ಅವ್ನ, ನೀನ್ ಒಬ್ನೇನೆ ಹಿಂಗೆ, ನಿನ್ ಫ್ರೆಂಡ್ಸ್ ಎಲ್ಲ ಇದೇ ತರ ಇರ್ತಾರ ಅಂತ. ಇವ್ರ ಫ್ರೆಂಡ್ಸ್ ಎಲ್ಲ ಹೆವಿ ಕಳ್ಳಮ್ಮಾರಂತೆ, ಅಂದ್ರೆ ಕ್ರಿಮಿನಲ್ಸ್. ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕು. ನನಗೇನ್ ಗೊತ್ತಾ, ಅವ್ರನ್ನ ಮೀಟ್ ಆದ್ರೆ ಅಟ್ಲೀಸ್ಟ್ ಇವ್ರ ಬಗ್ಗೆ ಒಂದು ಐಡಿಯಾ ತಗೊಬೋದು ಅಂತ. ಹೆಂಗೆ ನಮ್ಮ ಹುಡುಗ ಹಿಂಗೆ ಸೈಲೆಂಟ್ ಆಗಿರ್ತಾನ, ಏನ್ ಕತೆ ಅಂತ ನೋಡೋಣ. ಅವ್ರನ್ನ ಮೀಟ್ ಮಾಡಿದಾಗ ಮಾತಾಡ್ತೀನಿ ಅಷ್ಟೇ ಗೈಸ್. ಮಿಕ್ಕಿದ್ದು ನೋಡಿ, ಕೇರಳ ರೋಡಲ್ಲಿ ಓಡಾಡ್ತಾ ಇದ್ದೀನಿ, ಭಾರಿ ಆಗಿದೆ. ಮಿಕ್ಕಿದ್ದು ನೋಡೋಣ, ಆಮೇಲೆ ಏನಾದ್ರು ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ಕೊಂಡ್ರೆ ತೋರಿಸ್ತೀನಿ ಗೈಸ್. ಬಾಯ್ ಗೈಸ್. ಬಾಯ್ ಬರ್ನೀರ ಆಕಾಶ್, ಬಾಯ್ ಬರ್ನೀರ ಮಮ್ಮಿ ಗೈಸ್. ಹಂಗೆ ನಾನು ಮಲಯಾಳಂ ಹೆಂಗೈತೆ ಅಂತ ಕಮೆಂಟ್ ಮಾಡಿ, ಕಲಿತಾ ಇದ್ದೀನಿ, ಬೇಜಾರು ಮಾಡ್ಕೊಂಬೇಡಿ ಮಲಯಾಳೀಸ್ ಯಾರು ನೋಡ್ತಾ ಇದ್ರಿ. ಬಾಯ್. ഓ അത് ശരി, നമ്മൾ ആദ്യമേ അത് നോക്കിയപ്പോ ഇവിടെ പിന്നെ പോണായിട്ട് വിശേഷം. വേണ്ട, അങ്ങനെ ചെയ്യണ്ട. ഓർക്കുമ്പോ ചിരി വരും. അയ്യോ